ದರ್ಶನ ಚೆನ್ನಾಗಾಯ್ತಾ? ತುಂಬ ಚೆನ್ನಾಗಾಯ್ತು. ನಮಗಂತೂ ತುಂಬ ಚೆನ್ನಾಗಿ ದರ್ಶನ ಆಯಿತು. ಬೇಗನೆ ಮುಗಿಸ್ಕೊಂಡು ಬಂದ್ವಿ. ಎಲ್ಲ ಕನ್ನಡದವರು. ನಮ್ಮ ಇಂಗ್ಲೀಷ್ ತಪ್ಪಾಗಿದ್ರೆ ಕ್ಷಮಿಸಿ. ಎಲ್ಲ ಮಡ್ಲಕ್ಕಿ ತೊಗೊಂಡು ಹೋಯ್ತಾ ಇದ್ದೀವಿ. ಹಂಗೆ ದೇವ್ರಿಗೆ ಮಡ್ಲಕ್ಕಿ ನೋಡಿ ಹಿಂಗಾಡ್ತವನಿ. ಕಾರ್ ಬೇಕು, ಯಾರೋ ಒಬ್ರು ಕೊಡಿಸ್ಲಿ. ನಾವು ನಿನ್ನೆ ನನ್ನ ಕಸಿನ್ ಡಾಬಾ ಹತ್ರ ಹೋಗಿದ್ವಿ ಅಂತ ಅಂದ್ವಲ್ಲ, ಅಲ್ಲೇ ಸ್ಟೇ ಆದ್ವಿ. ನೆನ್ನೆ ವಿಡಿಯೋ ಮಾಡೋಕ್ಕಾಗಿಲ್ಲ, ಬಿಕಾಸ್ ಅಲ್ಲಿ ಮಾತುಕತೆಗೆ ಟೈಮ್ ಆಗಲಿಲ್ಲ. ಮತ್ತು ಇವಾಗ ಬೆಳಗ್ಗೆ ಎದ್ದು ಎಲ್ಲ ಫ್ರೆಶ್ ಅಪ್ ಆಗಿ, ಇವತ್ತು ಯಾವ ಸೋಮವಾರ? ಕಾರ್ತಿಕ ಸೋಮವಾರ. ಅದಕ್ಕೆ ಯಡಿಯೂರು ಸಿದ್ಧಲಿಂಗೇಶ್ವರ ಸ್ವಾಮಿಗೆ ಎಲ್ಲ ಫ್ರೆಶ್ ಅಪ್ ಆಗಿ ಹೋಗ್ತಾ ಇದ್ದೀವಿ. ನನ್ನ ಹಸ್ಬೆಂಡು ಡ್ರೈವರ್ ಆಗಿದ್ದಾರೆ, ಗಾಡಿ ಓಡಿಸ್ತಾ ಇದ್ದಾರೆ. ಚಿನಿ ಹಾಯ್ ಮಾಡು, ಪ್ಲೇನ್ ಕಿಸ್ ಕೊಡು. ಐ ಲವ್ ಯು ಅನ್ನು. ಚೆನ್ನಾಗಿತ್ತು. ಓವರ್ ಆಲ್ ಎಕ್ಸ್ಪೀರಿಯನ್ಸ್ ಹೆಂಗಿತ್ತು ಊರ್ದು? ತುಂಬ ಚೆನ್ನಾಗಿತ್ತಮ್ಮ. ಅಲ್ಲಿ ನೆಟ್ವರ್ಕ್ ಇಶ್ಯೂಸ್ ಇರೋದ್ರಿಂದ ನಿನ್ನೇನು ನಾವು ಇದು ಮಾಡೋಕ್ಕಾಗಿಲ್ಲ, ವಿಡಿಯೋಕ್ಕೆ ಮಾಡೋಕ್ಕಾಗಲಿಲ್ಲ. ನಮ್ಮ ಸೊಸೆ ಅವ್ರು ಬ್ಯುಸಿ ಆಗಿದ್ರು, ಅವ್ರ ಫೋನ್ ಬೇರೆ ಆಗ್ಬಿಟ್ಟಿತ್ತು. ಅದರಿಂದ ಬೆಳಿಗ್ಗೆ ಮಾಡ್ತಾ ಇದ್ರು. ಹೆಂಗಿತ್ತಮ್ಮ ಊರು? 2 ದಿನ ತುಂಬ ಚೆನ್ನಾಗಿತ್ತು. ನಮ್ಮ ಫ್ಯಾಮಿಲಿಗೆಲ್ಲ ಹೋಗಿ ಎಂಟ್ರಿ ಕೊಟ್ಟು ತುಂಬ ತುಂಬ ಖುಷಿ ಆಯಿತು. ಅವರು ಎಲ್ಲ ನಮ್ಮನ್ನು ಚೆನ್ನಾಗಿ ಆದರಿಸಿದ್ರು, ಖುಷಿ ಆಯಿತು. ಹಿಂಗೆ ನಡೀತಾ ಇರಲಿ, ಯಾವಾಗಲೂ ಖುಷಿಯಾಗಿರಲಿ ಅನ್ನೋದೇ ಆಸೆ. ನಮ್ಮ ಬೀಗರು, ಅಮ್ಮ, ನಮ್ಮ ಅಳಿಯ, ನಮ್ಮ ಮಗಳು, ನನ್ನ ಮೊಮ್ಮಗ ಎಲ್ಲರೂ ಫ್ಯಾಮಿಲಿ ಎಲ್ಲ ಸಮೇತ ಹೋಗ್ತಾ ಇದ್ದೀವಿ. ಖುಷಿಯಾಗಿ ಇದೇ ಖುಷಿ ಯಾವಾಗಲೂ ಇರಲಿ. ಹೇಗಿತ್ತಮ್ಮ ನಿಮ್ಗೆ ಎಕ್ಸ್ಪೀರಿಯನ್ಸ್? ನಾನು ಇದೇ ಸರಿ ಫಸ್ಟ್ ಹೋಗಿದ್ದು, ತುಂಬ ಚೆನ್ನಾಗಿತ್ತು. ಇನ್ನು ಮುಂದೆ ಯಾವಾಗ ಅವರು ಅದ್ರ ಜೊತೆಲಿ ಹೋಗ್ತಿರ್ತೀನಿ, ತುಂಬ ಚೆನ್ನಾಗಿರುತ್ತೆ. ಆ ಕಡೆ ಇದೆಲ್ಲ ನೋಡೋಕೆ ಇದೆಲ್ಲ ನೆಕ್ಸ್ಟ್ ಇನ್ನ ಎಷ್ಟೊಂದು ಫಂಕ್ಷನ್ಗಳೆಲ್ಲ ಇದೆ, ಜೊತೆಲಿ ಬರಬೇಕು. ಆಯ್ತಪ್ಪ, ಬರ್ತೀವಿ. ತುಂಬಾನೇ ಚೆನ್ನಾಗಿ ನಿಂಗೆ ಇಷ್ಟ ಆಯ್ತಾ ಚಿನಿ? ನಿಂಗೆ ಇಷ್ಟ ಆಯ್ತಾ? ಆಯ್ತು. ಪವನ್ ನಿಮ್ಗೇನು ಅನಿಸ್ತು? ಪೀಸ್ ಅಂದರೆ ಹೇಳಿ, ಹೆಂಗಿತ್ತು ಎಕ್ಸ್ಪೀರಿಯನ್ಸ್ ಹೇಳಿ ಪವನ್. ಡ್ರೈವರ್ ಕೆಲಸ ಇದ್ದಂಗಿತ್ತು. ನೀವು ಎಂಜಾಯ್ ಮಾಡ್ಕೊಂಡಿದ್ದೀರ ತಾನೇ? ನಾ ಡ್ರೈವರ. ಸಾಕ್ಬಿಡಿ. ಹೋಗ್ತಾ ಇದ್ದೀವಿ ಯಡಿಯೂರು ಸಿದ್ಧಲಿಂಗೇಶ್ವರ. ಅಲ್ಲಿ ಹೋಗ್ಬಿಟ್ಟು ವಿಡಿಯೋ ಮಾಡ್ತೀನಿ, ಕಂಟಿನ್ಯೂ ಮಾಡ್ತೀನಿ. ಬಾಯ್. ಫೈನಲಿ ಯಡಿಯೂರು ಸಿದ್ಧಲಿಂಗೇಶ್ವರ ದೇವಸ್ಥಾನಕ್ಕೆ ರೀಚ್ ಆಗಿದ್ದೀವಿ. 3 ಸಲ ಬಂದಂಗೆ ಚಿನಿ ಎಲ್ಲಿ ಬಂದ್ವಿ ಈಗ? ಮಾಮಿ ದೇವಸ್ಥಾನ. Make a U-turn, then turn left. ಮಾಮಿ ದೇವಸ್ಥಾನಕ್ಕೆ ಬಂದ್ವಿ. ನೀವು ಎಷ್ಟೇ ಸಲ ಅಮ್ಮ? In 600 meters, turn left. ನಾನು ತುಂಬ ವರ್ಷ ಆಯಿತು ಬಂದು. ಲಾಸ್ಟ್ ಟೈಮ್ ಬಂದಿದ್ವಲ್ಲ? ಲಾಸ್ಟ್ ಟೈಮ್ ಅದೇ 3 ವರ್ಷ ಆಯಿತು. ನೀವು? ನಾನು ಚಿಕನ್ 45 ಸರಿ ಆಗತ್ತೆ. ಆಗೈತಾ? ನಾನು ಇದಕ್ಕೆ 3 ಸರಿ ಆಯ್ತು ಕಣವ. ನಿಮ್ದು? ನಾನು ಇದು 3rd ಟೈಮ್. ಪವನ್ ಚಿಕನ್ನ ಕರ್ಕೊಂಡು ನಾನು ಮುಡಿನೂ ಕೊಡ್ತೀನಿ. ಇಲ್ಲ, ನಂದು ಇದು 3rd ಟೈಮು. ಅವ್ರ ಜೊತೆಗೆ ಯಾವ ವರ್ಷಕ್ಕೂ ಸಹ ಕರ್ಕೊಂಡ್ಬಿಡ್ತೀನಿ. ಲಾಸ್ಟ್ ಟೈಮ್ ನಮ್ಮ ಅತ್ತೆ ಜೊತೆ ಬಂದಿದ್ರಿ ಅಲ್ಲ, ನೀವು ನಮ್ಮ ಜೊತೆ ಬಂದಿದ್ರಾ? ನಾವು ಅಮ್ಮವ್ರ ಜೊತೆ ಹೋಗಿದ್ದೇನೋ. ನೋಡಿ ದೇವಸ್ಥಾನ, ಪ್ರತಿ ವರ್ಷನೂ ಇಲ್ಲಿ ಬಂದು ಸಿದ್ಧಲಿಂಗೇಶ್ವರ ದೇವಸ್ಥಾನ. ಹಾಗೆ ಅಡ್ಡಿಲ್ಲ ಪೂಜೆ ಮಾಡಿಸ್ಕೊಂಡು ನಾವು ಯಡಿಯೂರು ಸಿದ್ಧಲಿಂಗೇಶ್ವರ ದೇವಸ್ಥಾನದ ಹತ್ರ ಆಲ್ರೆಡಿ ಇದ್ದೀವಿ. ನಮ್ಮ ಅತ್ತೆಯವರು ಪೂಜೆ ಸಾಮಾನು ತರಕ್ಕೆ ಹೋಗಿದ್ದಾರೆ. ನನ್ನ ಮಗ ಅಲ್ಲೇ ಏನೋ ತೆಗ್ಸ್ಕೊಂಡಿದ್ದಾನೆ, ಕಾಣಿಸ್ತಾ ಇಲ್ಲ. ಅವರು ಹತ್ರ ಬಂದಮೇಲೆ ಗೊತ್ತಾಗುತ್ತೆ. ಏನು ಪಿ ಅನಿಸುತ್ತೆ, ಏನೋ ತೊಗೊಂಡಿದ್ದಾರೆ. ಪಿನೇ ಕೊಡ್ಸ್ಕೊಂಡು ಬರ್ತಾ ಇರೋದು ನನ್ನ ಮಗ. ನೋಡಿ, ಹೋಗಿದ್ದ ಕಡೆ ಎಲ್ಲ ಒಂದೊಂದು ಆಟ ಸಾಮಾನು ಬೇಕು ನನಗೆ. ಅವ್ರ ಅಜ್ಜಿನೂ ಹಂಗೆ ಕೇಳಿದೆಲ್ಲ ಕೊಡಿಸ್ತಾನೆ ಇರ್ತಾರೆ. ಚಿನಿ ಏನದು?
ಚಿನಿ ಏನು ತಗೊಂಡೆ? ಐ ಐ ಐ ಏನು ಖುಷಿ ಬಂಗಾರಿಗೆ. ಸೂಪರ್ ಸೂಪರ್. 30 ರೂಪಾಯಿ ಮತ್ತೊಬ್ಬರ ಹತ್ರ ಕೊಡ್ತೀನಿ. ಅದು ಬಿಚ್ಚಕ್ಕಾಗಲ್ಲ, ಹಂಗೆ ಊದ್ಬೇಕು. ನಮ್ಮ ಅಮ್ಮ ಎಲ್ಲರೂ ಚೌಕಸಿ ಪೂಜೆ ಸಾಮಾನು ನಮ್ಮ ಅಜ್ಜಿ ಮತ್ತು ಅಮ್ಮ ಪೂಜೆ ಸಾಮಾನು ತೊಗೊಂಡು ಹೋಗ್ತಾರೆ. ನಾವು ಇವಾಗ ಒಳಗಡೆ ಹೋಗಬೇಕು. ಇವತ್ತು ಕಾರ್ತಿಕ್ ಸೋಮವಾರ ಇರೋದ್ರಿಂದ ಸ್ವಲ್ಪ ರಶ್ ಇರ್ಬೋದು. ಆಚೆ ಬಂದು ಅಪ್ಡೇಟ್ ಮಾಡ್ತೀನಿ ಹೆಂಗಿರುತ್ತೆ ಅಂತ. ನೋಡಿ ದೇವಸ್ಥಾನ. ಒಳಗಡೆ ಹೋಗಿ ಬಂದು ಅಪ್ಡೇಟ್ ಮಾಡ್ತೀನಿ ಹೆಂಗಿದೆ ರಶ್ಶು ಏನು ಅಂತ. ನೋಡಿ ಇದೇ ದೇವಸ್ಥಾನ. ಯಾರ್ಯಾರೆಲ್ಲ ಹೋಗಿಲ್ಲ ಇಲ್ಲೇ ದರ್ಶನ ಮಾಡ್ಕೊಳ್ಳಿ. ಆಚೆ ಇದು ಗೋಪುರ. ಹಿಂಗಿದೆ ದೇವಸ್ಥಾನ ಸುತ್ತಮುತ್ತ. ಇವತ್ತು ಕಾರ್ತಿಕ್ ಸೋಮವಾರ ಆಗಿರೋದ್ರಿಂದ ಸ್ವಲ್ಪ ಜನ ಇದ್ದಾರೆ. ಹೊರಗಡೆ ಹೋಗಿ ದರ್ಶನ ಮಾಡ್ಕೊಂಡು ಬಂದು ನಿಮ್ಗೆ ಅಪ್ಡೇಟ್ಸ್ ಕೊಡ್ತೀನಿ. ಬಾಯ್. ಅದೇನೇನು ತೊಗೊಂಡಿದ್ದೀರಾ ತೋರಿಸಿ. ತೋರ್ಸಮ್ಮ ತೋರ್ಸಮ್ಮ. ಏನಮ್ಮ ಇದು? ಅದ್ರ ಬಗ್ಗೆ ಹೇಳಿ. ಅದೇನಕ್ಕೆ ಹಾಕ್ತಾರೆ ಏನು ಅಂತ. ಆರೋಗ್ಯ ಸರಿ ಇರಲ್ಲ, ಮನೆಯೊಳಗೆ ಏನಾದ್ರು ಸ್ವಲ್ಪ ಇದೆ ತೊಂದರೆ ಇರೋದ್ರಿಂದ ದೇವ್ರಿಗೆ ಅರ್ಚನೆ ಮಾಡ್ಕೊಂಡು ಇದನ್ನು ತಗೊಂಡು ದೇವ್ರ ಗುಂಡಿಗೆ ಹಾಕ್ಬಿಟ್ಟು ವರ್ಷಕ್ಕೊಂದ್ಸರಿ ಬಂದು ಪೂಜೆ ಮಾಡ್ಕೊಂಡು ಅರ್ಚನೆ ಮಾಡ್ಕೊಳ್ತಾರೆ. ಒಳ್ಳೇದಾಗುತ್ತಾ? ನೀವು ಎಲ್ಲ ಏನಾದ್ರು ಪ್ರಾಬ್ಲಮ್ ಇದ್ದರೆ ಹಂಗೆ ಮಾಡಿ, ಒಳ್ಳೇದಾಗುತ್ತಂತೆ. ನನಗೂ ಗೊತ್ತಿರಲಿಲ್ಲ, ಇದೇ ಫಸ್ಟ್ ಟೈಮ್ ನಾನು ಹಾಕ್ತಾ ಇರೋದು. ಚೆನ್ನಾಗಿದೆ. ಫೈನಲಿ ಮುಗಿಸ್ಕೊಂಡು ಬಂದ್ವಿ ದರ್ಶನ. ನಮ್ಮ ಅತ್ತೆನೇ ಕೇಳೋಣ ರಶ್ ಇತ್ತಾ ಏನು ದೇವಸ್ಥಾನ? ಮೀಡಿಯಮ್ ಆಗಿತ್ತು, ಪರವಾಗಿಲ್ಲ. ಬೆಳಗ್ಗೆ ಕೊನೆ ಕಾರ್ತಿಕದಲ್ಲಿ ರಶ್ ರಶ್ ಜಾಸ್ತಿ ಇರುತ್ತೆ. ಲಕ್ಷ ದೀಪೋತ್ಸವ ಇರುತ್ತೆ, ಅವತ್ತು ತುಂಬ ರಶ್ ಇರುತ್ತೆ. ಹೆಂಗೆ ದರ್ಶನ ಚೆನ್ನಾಗಾಯ್ತಾ? ತುಂಬ ಚೆನ್ನಾಗಿದೆ. ನಮಗಂತೂ ತುಂಬ ಚೆನ್ನಾಗಿ ದರ್ಶನ ಆಯಿತು. ಬೇಗನೆ ಮುಗಿಸ್ಕೊಂಡು ಬಂದ್ವಿ. ಹಾಫ್ ಆನ್ ಅವರು ಆಗಿಲ್ಲ ಅಲ್ವಾ? ಬೇಗನೆ ಬಂದ್ವಿ. ಸೊ ಇವಾಗ ಹೊರಡ್ತಾ ಇದ್ದೀವಿ ಮನೆಗೆ. ಗೈಸ್ ಇವಾಗ ಯಡಿಯೂರು ಸಿದ್ಧಲಿಂಗೇಶ್ವರ ದೇವಸ್ಥಾನ ಮುಗಿಸ್ಕೊಂಡು ಅಟ್ಟಿಲಕ್ಕಮ್ಮ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಅಟ್ಟಿಲಕ್ಕಮ್ಮನೇನಾ? ನಾನು ಫಸ್ಟ್ ಟೈಮ್ ಹೋಗ್ತಾ ಇರೋದು. ನೀವು ಹೋಗಿದ್ದೀರಾ ಅಮ್ಮ? ನೋಡಿ, ಚಿಕ್ಕ ವಯಸ್ಸು, ತುಂಬ ವರ್ಷ ಆಗಿದೆ. ನೀವು ಹೋಗಿದ್ದೀರಾ? ನೀವು ಹೋಗ್ತಾನೆ ವರ್ಷಕ್ಕೊಂದ್ಸರಿ ಹೋಗ್ತೀವಿ. ನಾವು ಈ ರೀಸೆಂಟ್ ಆಗಿ ಹೋಗಿದ್ದ ಒಂದ್ಸರಿ. ರೀಸೆಂಟ್ ಅಲ್ಲ, ರೀಸೆಂಟ್ ಹೋಗಿದ್ದು. ಇಂಗ್ಲೀಷ್ ಅಷ್ಟು ಬರಲ್ಲ, ಏನು ಅನ್ಕೋಬೇಡಿ. ಇವಾಗ ಹೋಗ್ತಾ ಇದ್ದೀವಿ. ನಾವ್ ಇವಾಗ ನಾನಿದೆ ಫಸ್ಟ್ ಟೈಮ್ ಹೋಗ್ತಾ ಇರೋದು. ನನ್ನ ಮಗ ನಾನು ಇದೇ ಫಸ್ಟ್ ಟೈಮ್. ನೀವು ಹೋಗಿದ್ದೀರಾ ಪವನ್? ನಾನು ಚಿಕ್ಕ ವಯಸ್ಸಲ್ಲಿ ಒಂದು 20 ವರ್ಷ ಆಗಿರೋದು. ಲಾಂಗ್ ಟೈಮ್ ನನ್ನ ಹಸ್ಬೆಂಡ್ ಹೋಗ್ತಾ ಇದ್ದಾರೆ. ನಾನು ನನ್ನ ಮಗನ ಫಸ್ಟ್ ಟೈಮ್ ನಾವು ಹೋಗ್ತಾ ಇದ್ದೀವಿ. ನಾನು ಒಂದು 4-5 ಸರಿ ಹೋಗಿದ್ದೀನಿ. 4-5 ಸರಿ ಹೋಗಿದ್ಯಮ್ಮ? 4-5 ಸರಿ ಹೋಗಿದ್ದೀನಿ. ತಾನೆ ಡೀಸೆಂಟ್ ಆಗಿ ಹೋಗಿದ್ದೀವಿ ಅಂತ. ರೀಸೆಂಟ್ ಆಗಿ ಈಗ ಒಂದ್ಸರಿ ರೀಸೆಂಟ್ ಅಮ್ಮ, ರೀಸೆಂಟ್ ಆಗಿ. ಉಮಾಮಹೇಶ್ವರಿ ದೇವಸ್ಥಾನ. ನಾವೆಲ್ಲ ಕನ್ನಡದವರು. ನಮ್ಮ ಇಂಗ್ಲಿಷ್ ತಪ್ಪಾಗಿದ್ರೆ ಕ್ಷಮಿಸಿ. ಅಚ್ಚ ಕನ್ನಡದವರು ನಾವು ಹೋಗ್ತಾ ಇದ್ದೀವಿ. ಹಂಗೆ ಹೋಗಿ ಅಲ್ಲಿ ವಿಡಿಯೋ ಮಾಡ್ತೀನಿ. ದೇವಸ್ಥಾನದ ಒಳಗಡೆಗಳಲ್ಲಿ ಮೋಸ್ಟ್ ಆಫ್ ದ ಟೈಮ್ಸ್ ವಿಡಿಯೋ ಮಾಡೋಕೆ ಅಲೋ ಇರಲ್ಲ, ಅದಕ್ಕೆ ಮಾಡಲ್ಲ. ಆಚೆನೇ ಮಾಡಿಬಿಟ್ಟು ಆಚೆ ಬಂದು ಅಪ್ಡೇಟ್ಸ್ ಕೊಡ್ತೀವಿ. ಗೈಸ್ ಅಟ್ಟಿಲಕ್ಕಮ್ಮ ಟೆಂಪಲ್ ಬಂದ್ವಿ. ಅಟ್ಟಿಲಕ್ಕಮ್ಮ ಮುಗಿಸ್ಕೊಂಡು ಜಲ್ದಿಗೆರೆಗೆ ಅಮ್ಮಂಗೆ ಹೋಗ್ಬೇಕಂತೆ ಯಾವಾಗ್ಲೂ. ಅದಕ್ಕೆ ಫಸ್ಟ್ ಅಟ್ಟಿಲಕ್ಕಮ್ಮಂಗೆ ಬಂದಿದ್ದೀವಿ. ಈ ಕಡೆ ಭಕ್ತಿ ಭಾವ ಉಕ್ ಕರಿತೈತೆ ನಮ್ಮ ಮಗುಗೆ. ಗೋವಿಂದ ಗೋವಿಂದ ಅಂತೈತೆ. ಹೇಳು ಗೋವಿಂದ ಗೋವಿಂದ. ಫುಲ್ 3 ನಾಮ ಹಾಕೊಂಡು ಬಾಲಶಿವ ಆಗ್ಬಿಟ್ಟಿದ್ದಾರೆ ನಮ್ಮ ಬೇಬಿ. ಅಟ್ಟಿಲಕ್ಕಮ್ಮ ಟೆಂಪಲ್. ನಾವೆಲ್ಲ ಮಡ್ಲಕ್ಕಿ ತೊಗೊಂಡು ಹೋಗ್ತಾ ಇದ್ದೀವಿ. ಹಂಗೆ ದೇವ್ರಿಗೆ ಮಡ್ಲಕ್ಕಿ ಕೊಡೋಣ ಅಂತ. ಯಾವಾಗಲೂ ಅಪರೂಪಕ್ಕೆ ದೇವಸ್ಥಾನಕ್ಕೆ ಬರ್ತೀವಿ. ಬಂದಾಗ ಒಂದ್ಸಲಿ ನಮ್ಮ ಕೈಲಾಗಿದ್ದು ಸೇವೆ ಮಾಡೋಣ. ನೋಡಿ ಎಲ್ಲರೂ ಮಡ್ಲಕ್ಕಿ ತೊಗೊತಾ ಇದ್ದೀವಿ. ಅಟ್ಟಿಲಕ್ಕಮ್ಮ ದೇವಸ್ಥಾನ ಸ್ವಲ್ಪನೂ ರಶ್ ಇಲ್ಲ. ಎಲ್ರಿಗೂ ಚೆನ್ನಾಗಿ ದರ್ಶನ ಆಯಿತು.
ಪೂಜೆ ಎಲ್ಲ ಮುಗಿಸ್ಕೊಂಡು ಕೂತಿದ್ದೀವಿ. ಅಡ್ಡಿಲಕ್ಕಮ್ಮ ದೇವಸ್ಥಾನ ದರ್ಶನ ಚೆನ್ನಾಗಾಯ್ತು. ಎಲ್ಲ ಮುಗಿಸ್ಕೊಂಡು ಇವಾಗ ಜಲ್ದಿಗೆರೆ ಅಮ್ಮ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ ಎಲ್ಲರೂ. ಇನ್ನ ಎಷ್ಟು ದೂರ ಆಯ್ತಮ್ಮ ಜಲ್ದಿಗೆರೆ ಅಮ್ಮ ದೇವಸ್ಥಾನ? ಬಂತು. ಓಕೆ, ಆಮೇಲೆ ಹೋಗ್ತಾ ಎಲ್ರಿಗೂ ಒಂದು ಟಾಸ್ಕ್ ಕೊಡ್ತೀನಿ, ಅದನ್ನ ಆಮೇಲೆ ಕಂಟಿನ್ಯೂ ಮಾಡೋಣ. ಇದೇ ಜಲ್ದಿಗೆರೆ ಅಮ್ಮ ದೇವಸ್ಥಾನ. ಒಳಗಡೆಯಿಂದ ಬರೋದು ನಡಿ. ಒಂದು ನಿಮಿಷ, ಇದೇ ಜಲ್ದಿಗೆರೆ ಅಮ್ಮ ದೇವಸ್ಥಾನ. ಗೇಟ್ ಐತಲ್ಲ. ಇದು ಎಂಟ್ರೆನ್ಸ್. ಇಲ್ಲೆಲ್ಲ ಜಾಸ್ತಿ ರಶ್ ಎಲ್ಲ ಏನಿಲ್ಲ, ಆರಾಮಾಗಿ ಮಂಗಳವಾರ ಶುಕ್ರವಾರ ಕಾಲಿಡಕ್ಕೆ ಆಗಲ್ವಂತೆ. ನಂದು ಫಸ್ಟ್ ಟೈಮ್ ಅಲ್ಲ, ಭಾನುವಾರನೂ ರಶ್ ಇರುತ್ತೆ. ಇವತ್ತು ಆರಾಮಾಗಿ ಫ್ರೀ ಆಗಿದೆ, ನೀಟಾಗಿ ದರ್ಶನ ಮುಗಿಸ್ಕೊಂಡು ದೇವ್ರನ್ನ ಕಣ್ಣು ತುಂಬ ನೋಡ್ಕೊಂಡು ಬರ್ಬೋದು. ಚಿನಿ ಮಾಮಿ ನೋಡು. ಹಾಯ್ ಫ್ರೆಂಡ್ಸ್, ದೇವಸ್ಥಾನಕ್ಕೆಲ್ಲ ಜಲ್ದಿಗೆರೆ ಅಮ್ಮ ದೇವಿ, ಚಿಕ್ಕಮ್ಮ ದೊಡ್ಡಮ್ಮ. ಇದೇ ದೇವಸ್ಥಾನ. ಇಲ್ಲಿ ಒಳಗಡೆ ಪರ್ಮಿಷನ್ ಇದೆ ಫೋಟೋ ತೆಗಿಯೋಕ್ಕೆ, ಅದರಿಂದ ನಾವು ವಿಡಿಯೋ ತೆಗ್ದಿದ್ದೀನಿ. ಎಲ್ಲ ದರ್ಶನ ಮಾಡ್ಕೊಳ್ಳಿ, ಎಲ್ರಿಗೂ ಒಳ್ಳೇದಾಗಲಿ. ಏನು ಮಾಡ್ತಾರೆ ಅಂದರೆ ಇಷ್ಟೊಂದು ಹೋಗ್ಬಿಟ್ಟು ಪೂಜೆ ಮಾಡಿಸ್ಬಿಟ್ಟು ಇಲ್ಲಿ ಹುಡ್ಕೋತಾರೆ. ಅಲ್ಲೇ ನೋಡಿಯಲ್ಲ, ಇಲ್ಲಿ ಅಂದರೆ ಇವರು ತಿಂಗಳು ಇವತ್ತು ನೀವು ಹೋಗೋದಿಲ್ಲ ಬಿಡಬೇಕು. ಆದರೆ ಅಮ್ಮನ ಸೇವಕರು ಭಟ್ರುಗಳಿದಾರಲ್ಲ, ಅದರಿಂದ ಆಚೆಗಡೆ ಎಲ್ಲ ಮಾಡ್ಕೊಂಡು ಹೋಗ್ತಾರೆ. ಇಲ್ಲಿ ಒಳಗಡೆ ಗೈಸ್, ಜಲ್ದಿಗೆರೆ ಅಮ್ಮದಲ್ಲಿ ದರ್ಶನ ಮುಗಿಸ್ಕೊಂಡ್ವಿ. ಸೂಪರಾಗಿ ದರ್ಶನ ಆಯಿತು. ನನ್ನ ಮಗ ಮಾತ್ರ ಎಲ್ಲೋದ್ರೂ ಆಟ ಸಾಮಾನು ಬೇಕು ಅಂತ ಆಟ ಹಿಡಿತಾನೆ. ಅವ್ರ ಅಜ್ಜಿದಿರು ಇಬ್ರು ಅವರೇ, ಕೇಳ್ದಂಗೆ ಕೊಡಿಸ್ತಾರೆ. ನೋಡಿ ನೋಡಿ ಹಿಂಗಾಡ್ತವನಿ. ಕಾರ್ ಬೇಕು, ಯಾರೋ ಒಬ್ರು ಕೊಡಿಸ್ಲಿ ಅಂತ. ಬೇಡ ಬಿಟ್ಟು ಇವಾಗ ಕಾರ್ ಕೊಡಿಸ್ಕೊಂಡು ಅವನಿಗೆ ಏನು ಬೇಕು ಕೊಡಿಸ್ಕೊಂಡು ಹಂಗೆ ನಾವು ಬೆಂಗಳೂರು ಹೊರಡ್ತೀವಿ. ಇದೇ ಲಾಸ್ಟ್. ನೆಕ್ಸ್ಟ್ ಮನೆಗೆ ಡೈರೆಕ್ಟ್. ಅಜ್ಜಿನ ಡ್ರಾಪ್ ಮಾಡಿ, ಅಮ್ಮನ ಡ್ರಾಪ್ ಮಾಡಿ ನಾವು ಮನೆಗೆ ಹೋಗ್ತಾ ಇದ್ದೀವಿ. ಗೈಸ್, ಆನ್ ದ ವೇ ಹಂಗೆ ಸ್ವಾತಿಗೆ ಬಂದಿದ್ದೀವಿ. ಇಲ್ಲೇ ಲೈಟಾಗಿ ಏನಾದ್ರು ಊಟ ಮಾಡ್ಕೊಂಡು ಹೋಗೋಣ ಅಂತ. ಸೊ ಫ್ರೆಂಡ್ಸ್, ಇಲ್ಲಿ ಸ್ವಾತಿಲೇ ಸಪ್ರೇಟಾಗಿ ಮಕ್ಕಳಿಗಂತ ಪ್ಲೇ ಏರಿಯಾ ಇದೆ. ಆ ಪ್ಲೇ ಏರಿಯಾ ನೋಡಿದ ತಕ್ಷಣ ನನ್ನ ಮಗ ಒಳಗಡೆ ಊಟನೇ ಮಾಡಲಿಲ್ಲ. ಸೊ ಅದರಿಂದ ಅವ್ನಿಗೆ ಅಲ್ಲೇ ಆಚೆನೇ ಊಟ ಮಾಡಿಸ್ಬೇಕಾಯ್ತು. ಅವನಿಗೆ ಎಲ್ಲ ಆಟಾಡಿಸ್ಕೊಂಡು ಊಟ ಮಾಡಿಸಿ ಅಲ್ಲಿಂದ ನಾವು ಬೆಂಗಳೂರು ಕಡೆ ಹೊರಟ್ವಿ. ಹಾಯ್ ಗೈಸ್, ಆನ್ ದ ವೇ ವಿಡಿಯೋ ಮಾಡೋಕ್ಕಾಗಿಲ್ಲ ಬಿಕಾಸ್ ಊಟ ಆಗಿದ ತಕ್ಷಣ ನನ್ನ ಮಗ ಕಾರಲ್ಲಿ ಮಲ್ಕೊಬಿಟ್ಟ. ಅದರಿಂದ ನನಗೂ ಫೋನ್ ಇಟ್ಕೊಂಡು ವಿಡಿಯೋ ಮಾಡೋಕ್ಕೆ ಕಷ್ಟ ಆಯಿತು, ಅದರಿಂದ ಮಾಡಿಲ್ಲ. ಇವಾಗ ಮನೆ ರೀಚ್ ಆದ್ವಿ, ಫ್ರೆಶ್ ಅಪ್ ಆಗಿ ವಿಡಿಯೋ ಮಾಡ್ತಾಯಿದ್ದೀನಿ. ವಿಡಿಯೋ ಎಂಡ್ ಮಾಡೋಣ ಅಂತ ಬಂದೆ. ನಿಮಗೆ ಹಿಂದಿನ ಎಲ್ಲ ವೀಡಿಯೋಸು ಇಷ್ಟ ಆಗಿದ್ದರೆ ಹಿಂಗೆ ಸಪೋರ್ಟ್ ಮಾಡ್ತಾಯಿರಿ. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಆದಷ್ಟು ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ. ಮುಂದೆ ಇನ್ನೂ ಯಾವ ಥರ ವೀಡಿಯೋಸ್ ಬೇಕು ಅಂತ ಕಮೆಂಟ್ ಮಾಡಿ. ಅದೇ ಥರ ವೀಡಿಯೋಸ್ ಮಾಡಲಿಕ್ಕೆ ಟ್ರೈ ಮಾಡ್ತೀನಿ. ಥ್ಯಾಂಕ್ ಯು ಸೋ ಮಚ್. ಲವ್ ಯು. ಬಾಯ್. ಟೇಕ್ ಕೇರ್.